ಅಣ್ಣಾರ ಇಲ್ಲಂತ ನೀವೇನು ಹೆದರಬೇಡ್ರಿ, ನಾವು ನಿಮ್ ಜೊತೆ ನಿಂತ ಕ್ಯಾನ್ವಸ್ ಮಾಡ್ತೀವಿ ಅಂತ ನರೇಂದ್ರ ಗ್ರಾಮದ ಹೆಣ್ಣು ಮಕ್ಕಳು ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರಿಗೆ ಅಭಯ ನೀಡಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಪರವಾಗಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಹಾಗೂ ಅವರ ಪುತ್ರ ಹೇಮಂತ್ ಕುಲಕರ್ಣಿ ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಮತಯಾಚನೆ ಮಾಡಿದ್ರು. ಪಾದಯಾತ್ರೆ ಮಾಡುವ ವೇಳೆ ನರೇಂದ್ರ ಗ್ರಾಮದಲ್ಲಿ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರನ್ನ ಮನೆ ಮಗಳಂತೆ ಕಂಡ ನರೇಂದ್ರ ಗ್ರಾಮಸ್ಥರು ಆರತಿ ಎತ್ತಿ ಮಾಂಗಲ್ಯ ಪೂಜೆ ಮಾಡಿ ಸುಮಂಗಲಿಯರು ಹೆಣ್ಣು ಮಕ್ಕಳು ಅವರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವರನ್ನ ಸನ್ಮಾನಿಸಿ ಉಡಿ ತುಂಬಿ ಅವರಿಗೆ ಅಭಯ ನೀಡಿದರು. ನರೇಂದ್ರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಪಾದಯಾತ್ರೆ ನಡೆಸಿದ ಶಿವಲೀಲಾ ಕುಲಕರ್ಣಿ ಅವರು ಮನೆ ಮನೆಗೆ ತೆರಳಿ ವಿನಯ್ ಕುಲಕರ್ಣಿ ಪರ ಮತಯಾಚನೆ ಮಾಡಿದರು. ಶಿವಲೀಲಾ ಅವರು ಮನೆಗೆ ಹೋದ ವೇಳೆ ನರೇಂದ್ರ ಗ್ರಾಮಸ್ಥರು ಅವರಿಗೆ ಉಡಿ ತುಂಬಿ ಗೌರವಿಸಿದರು. ಅಲ್ಲದೆ ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಎಂಬ ಭರವಸೆ ನೀಡಿದರು. ಶಿವಲೀಲಾ ಕುಲಕರ್ಣಿ ಅವರಿಗೆ ಅವರ ಪುತ್ರ ಹೇಮಂತ್ ಕುಲಕರ್ಣಿ ಸಹ ಸಾಥ್ ನೀಡಿದರು. ವಿನಯ್ ಕುಲಕರ್ಣಿ ಅವರಿಗೆ ಯಾವುದೇ ಸ್ಟಾರ್ ಪ್ರಚಾರಕರ ಅವಶ್ಯಕತೆ ಇಲ್ಲ, ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳೇ ಇಂದು ಮಾತನಾಡುತ್ತಿವೆ. ಪ್ರತಿಯೊಬ್ಬರೂ ತಾವೇ ವಿನಯ್ ಕುಲಕರ್ಣಿ ಎಂದು ಸ್ಟಾರ್ ಪ್ರಚಾರಕರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಇನ್ನು ಧಾರವಾಡ ಗ್ರಾಮೀಣ ಭಾಗದ ಜನ ನಮ್ಮನ್ನ ಬಹಳ ಪ್ರೀತಿ ಹಾಗೂ ವಿಶ್ವಾಸದಿಂದ ಕಾಣುತ್ತಿದ್ದಾರೆ, ಪ್ರೀತಿ ನೀಡುತ್ತಿದ್ದಾರೆ. ಮನೆಗೆ ಕರೆದು ಹಾಲು ಮಜ್ಜಿಗೆ ಕೊಟ್ಟು ಮನೆಯ ಮಗನಂತೆ ಕಾಣುತ್ತಿದ್ದಾರೆ. ಜನರ ಈ ಪ್ರೀತಿ ವಿಶ್ವಾಸ ನೋಡಿದರೆ ನಮ್ಮ ತಂದೆಯವರು ಜಿಲ್ಲೆಯ ಹೊರಗಿದ್ರೂ ಕೂಡ ಅಭೂತಪೂರ್ವ ಮತಗಳ ಅಂತರದಿಂದ ಗೆಲುವು ಸಾಧಿಸುವುದಂತೂ ಪಕ್ಕಾ ಎಂದು ವಿನಯ್ ಕುಲಕರ್ಣಿ ಅವರ ಪುತ್ರ ಹೇಮಂತ್ ವಿಶ್ವಾಸ ವ್ಯಕ್ತಪಡಿಸಿದರು. ಒಟ್ಟಾರೆ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲೇ ವಿನಯ್ ಕುಲಕರ್ಣಿ ಪರ ಅವರ ಪತ್ನಿ ನಡೆಸುತ್ತಿರುವ ಪ್ರಚಾರ ಕಾರ್ಯ ದಿನದಿಂದ ದಿನಕ್ಕೆ ಹುರುಪು ಪಡೆದುಕೊಳ್ಳುತ್ತಿದೆ. ನರೇಂದ್ರ ಗ್ರಾಮದಲ್ಲಿ ಶಿವಲೀಲಾ ಅವರಿಗೆ ಉತ್ತಮ ಜನಬೆಂಬಲ ವ್ಯಕ್ತವಾಗುವುದರೊಂದಿಗೆ ನಿಮ್ಮ ಜೊತೆ ನಾವಿದ್ದೇವೆ ಎಂಬ ಅಭಯ ಕೂಡ ಸಿಕ್ಕಿದೆ. ನರೇಂದ್ರ ಗ್ರಾಮದಲ್ಲಿ ನಡೆದ ಪಾದಯಾತ್ರೆಯಲ್ಲಿ ಬ್ಲಾಕ್ ಅಧ್ಯಕ್ಷರುಗಳಾದ ಈಶ್ವರ್ ಶಿವಳ್ಳಿ, ಅರವಿಂದ್ ಎಗನಗೌಡರ್, ಮುಖಂಡರಾದ ಕರೆಪ್ಪ ಮಾಥರ್, ಮೈಲಾರಗೌಡ ಪಾಟೀಲ್, ಬಸವರಾಜ್ ಮೊರಬತ್, ಕಲ್ಲಪ್ಪ ಪುಡಕಲಕಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.